ಹ್ಯಾಟ್ರಿಕ್ ಹೀರೋ ಶಿವಣ್ಣ ಕ್ಯಾನ್ಸರ್ ಗೆದ್ದಿದ್ದಾರೆ. ಶಸ್ತ್ರಚಿಕಿತ್ಸೆ ಯಶಸ್ವಿಯಾದ ಬಗ್ಗೆ ಶಿವರಾಜ್ ಕುಮಾರ್ ಮುಕ್ತವಾಗಿ ಮಾತಾಡಿದರು. ಕಷ್ಟ ಕಾಲದಲ್ಲಿ ಕೈ ಹಿಡಿದ ಎಲ್ಲರನ್ನೂ ಕೂಡ ಅಮೆರಿಕದಲ್ಲೇ ನೆನಪು ಮಾಡಿಕೊಂಡು ಧನ್ಯವಾದ ಹೇಳಿದ್ದಾರೆ. ವರ್ಷಕ್ಕೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಸ್ವೀಟ್ ನ್ಯೂಸ್. ಕ್ಯಾನ್ಸರ್ ಗೆದ್ದ ಸಂಭ್ರಮದಲ್ಲಿ ಅಭಿಮಾನಿಗಳಿಗೆ ಶಿವ ಸಂದೇಶ. ಕ್ಯಾನ್ಸರ್ ಎಂಬ ಮಹಾಮಾರಿಗೆ ತುತ್ತಾಗಿದ್ದ ನಟ ಶಿವಣ್ಣ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದು ಆಪರೇಷನ್ ಮಾಡಿಸಿಕೊಂಡಿದ್ರು. ಇದೀಗ ಹೊಸ ವರ್ಷದ ದಿನ ಮೊದಲ ಬಾರಿಗೆ ಅಭಿಮಾನಿಗಳಿಗೆ ಶಿವಣ್ಣ ಸಂತಸದ ಸಂದೇಶ ಕಳುಹಿಸಿದ್ದಾರೆ. ಶಿವಣ್ಣ ಹಾಗೂ ಗೀತಾ ಶಿವರಾಜ್ ಕುಮಾರ್ ಇಬ್ಬರೂ ಮಾತನಾಡಿದ್ದು ಅಭಿಮಾನಿಗಳು ಹಾಗೂ ಚಿತ್ರರಂಗದ ಬೆಂಬಲಕ್ಕೆ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು ಎನ್ನುವ ಮೂಲಕ ಮಾತು ಆರಂಭಿಸಿರುವ ನಟ ಶಿವಣ್ಣ, ನಾನು ಮಾತನಾಡುವಾಗ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅನ್ನೋ ಭಯ ಇದೆ. ಬೆಂಗಳೂರಿಂದ ಬರುವಾಗ್ಲೂ ಎಮೋಷನ್ ಆಗಿದ್ದೆ. ಆದರೆ ಅಭಿಮಾನಿಗಳು, ಫ್ರೆಂಡ್ಸ್, ಡಾಕ್ಟರ್ಸ್, ನರ್ಸ್ಗಳ ಬೆಂಬಲ ಸಿಕ್ಕಿದೆ ಅಂದಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯ. ಸ್ವಲ್ಪ ಭಯ ಆಗುತ್ತೆ, ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ. ಯಾಕಂದರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ. ಭಯ ಅನ್ನೋದು ಇದ್ದೇ ಇರುತ್ತೆ ಮನುಷ್ಯನಿಗೆ. ಬಟ್ ಆ ಭಯ ನೀಗ್ಸಕ್ಕಂತ ಕೆಲವರು ಅಭಿಮಾನಿ ದೇವರುಗಳಿರ್ತಾರೆ, ಕೆಲವರು ಕೋ ಆರ್ಟಿಸ್ಟ್ಗಳಿರ್ತಾರೆ, ಕೆಲವರು ಫ್ರೆಂಡ್ಸ್ಗಳಿರ್ತಾರೆ, ಸಂಬಂಧಿಕರಿರ್ತಾರೆ. ಭೈರತಿ ರಣಗಲ್ ಸಿನಿಮಾ ಬಳಿಕ 45 ಅನ್ನೋ ಸಿನಿಮಾ ಶೂಟಿಂಗ್ ಮುಗಿಸಿರುವ ಶಿವಣ್ಣ, ಕ್ಯಾನ್ಸರ್, ಕಿಮೋಥೆರಪಿ ನಡುವೆ ಶೂಟಿಂಗ್ ಹೇಗೆ ಮುಗಿಸಿದೆ ಅನ್ನೋದೇ ಅಚ್ಚರಿ ಅಂದಿದ್ದಾರೆ. ಜೊತೆಗೆ ಅಮೆರಿಕಾಗೆ ತೆರಳುವ ಸಮಯ ಹತ್ತಿರ ಬರ್ತಿದ್ದ ಹಾಗೆ ನನಗೆ ಟೆನ್ಷನ್ ಆಯಿತು. ಆದರೆ ಕುಟುಂಬಸ್ಥರು, ಸ್ನೇಹಿತರ ಬೆಂಬಲ ನೆನಪು ಮಾಡಿಕೊಂಡಿರುವ ಶಿವಣ್ಣ, ಗೀತಾ ಇಲ್ಲದಿದ್ರೆ ಶಿವಣ್ಣನೇ ಇಲ್ಲ ಎಂದಿದ್ದಾರೆ. ಸಹಾಯಕ್ಕೆ ಬಂದ ಎಲ್ಲರನ್ನೂ ನೆನಪು ಮಾಡಿಕೊಂಡಿದ್ದಾರೆ. ಅವಾಗ ಸ್ವಲ್ಪ ಆರಾಮಾಗಿರ್ತಿದ್ದೆ, ಒಂದು ಶೂಟಿಂಗ್ ಮಾಡಿಬಿಡ್ತಿದ್ದೆ. ಅದು ಯಾವ ಜೋಶಲ್ಲಿ ಬಂತು ನನಗೂ ಗೊತ್ತಿಲ್ಲ. ನೋಡೋಕ್ಕೋದ್ರೆ 45 ಸಿನಿಮಾ, ಇಡೀ ಸಿನಿಮಾ ಕೀಮೋಲೆ ನಾನು ಕ್ಲೈಮ್ಯಾಕ್ಸ್ ಫೈಟ್ಲ ಮಾಡಿದ್ದು. ಅದು ಹೆಂಗೆ ಮಾಡಿದ್ದು, ರವಿ ವರ್ಮನ್ಗೆ ಹೋಗ್ಬೇಕು, ಹೊರಡೋ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ಗಳು ಜಾಸ್ತಿ ಆಯಿತು. ಲಾಸ್ಟ್ಲಿ ಏನು ಮಾಡೋದು, ಎಲ್ಲರೂ ಫ್ರೆಂಡ್ಸ್ಗಳಿದ್ದಾರೆ ನನ್ನ ಜೊತೆಲಿ. ನನ್ನ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು, ಶೇಖರ್, ವಿಜಯ್ ಪ್ರಸಾದ್, ಆಲ್ಮೋಸ್ಟ್ ಎಲ್ಲ ಕೀಮೋಲ್ ಇದ್ರ ಜೊತೆಲಿ. ಅಫ್ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ, ಶಿವಣ್ಣ ಇದ್ದರೆ ಗೀತಾ ಇದ್ದರೆ ಶಿವಣ್ಣ ಇಲ್ಲವೇ ಇಲ್ಲ. ಯಾಕಂದರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೈಯಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಬಟ್ ನನಗೆ ಸಿಗುತ್ತೆ. ಅದೊಂದು ನನ್ನ ಮಗಳು ನಿಧಿ. 1 ತಿಂಗಳ ಕಾಲ ನಿಧಾನ ಇರಲಿ, ಮಾರ್ಚ್ ಬಳಿಕ ನಿಮ್ಮ ಹಳೆ ವರಸೆ ಶುರು ಮಾಡಿ ಅಂದಿದ್ದಾರೆ. ನಾನು ಯಾವುದನ್ನು ಬಿಡಲ್ಲ, ಐ ವಿಲ್ ಬಿ ಬ್ಯಾಕ್. ಡಾನ್ಸ್, ಫೈಟ್ ಯಾವುದು ಕಡಿಮೆ ಆಗಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಶಿವಣ್ಣ ಇಸ್ ಬ್ಯಾಕ್ ಅನ್ನೋ ಮೂಲಕ ಹಳೆ ಖದರ್ನಲ್ಲೇ ಮಾತನಾಡಿದ್ದಾರೆ. ನಾನು ತಿರ್ಗಾ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ. ಆ್ಯಂಡ್ ಅವ್ರು ಡಾಕ್ಟರ್ ಹೇಳಿದ್ದಾರೆ, ಇನ್ನೊಂದು ಫಸ್ಟ್ ಒಂದು 1 ಮಂತ್ ಸ್ಲೋ ಹೋಗಿ, ಆಮೇಲೆ ಮಾರ್ಚ್ ಮೇಲೆ ಆಸಿಟಿಸ್ ನಿಮ್ಮ ಮಾಮೂಲಿ ನಿಮ್ದೇನಿದೆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಖಂಡಿತ ಬಿಡ್ತೀನಿ, ಬಿಡಲ್ಲ ನಾನು. ಐ ಬಿ ಬ್ಯಾಕ್ ಆ್ಯಂಡ್ ಆಲ್ವೇಸ್ ಬಿ ಶಿವಣ್ಣ. ಅವಾಗ ಹೆಂಗಿದ್ನೋ ಇವಾಗಲೂ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಡ್ಯಾನ್ಸಿಂಗ್ಲೇ ಇರ್ಬೋದು, ಫೈಟಿಂಗ್ಲೇ ಇರ್ಬೋದು, ಲುಕ್ಲೇ ಇರ್ಬೋದು, ಎಲ್ಲಾದ್ರಲ್ಲೂ ಖಂಡಿತ ನಿಮ್ಮ ಆಶೀರ್ವಾದ ಹೆಂಗಿದೆ ಇರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ. ಕಳೆದ ತಿಂಗಳು ಡಿಸೆಂಬರ್ 18ರಂದು ಬೆಂಗಳೂರಿನಿಂದ ಅಮೆರಿಕಾಗೆ ತೆರಳಿದ್ದ ಶಿವಣ್ಣ, ಡಿಸೆಂಬರ್ 24ರಂದು ಸರ್ಜರಿಗೆ ಒಳಗಾಗಿದ್ರು. ಶಿವಣ್ಣನ ಆರೋಗ್ಯ ಸರಿಯಾಗ್ಲಿ ಅಂತ ಅಭಿಮಾನಿಗಳು, ಸ್ನೇಹಿತರು ಪೂಜೆ, ಪುನಸ್ಕಾರ, ಹೋಮ, ಹವನ ಕೂಡ ಮಾಡಿಸಿದ್ರು. ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಕೊಟ್ಟಿರುವ ಶಿವಣ್ಣ, ಐ ಆಮ್ ಫೈನ್ ಅಂದಿದ್ದಾರೆ. ಶಿವಣ್ಣನ ಮಾತಿಗೆ ಇಡೀ ಚಿತ್ರರಂಗವೇ ಫುಲ್ ಖುಷಿಯಾಗಿದೆ. ಆಪರೇಷನ್ ಆಗೇ ದಿವಸ ಅನ್ಸುತ್ತೆ, ಗೀತಕ ಫೋನ್ ಮಾಡಿ ಅಣ್ಣ ಹತ್ರ ಮಾತಾಡ್ಸಿದ್ರು. ಅಂಡ್ ಹಿ ವಾಸ್ ಸೌಂಡಿಂಗ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನು ಪ್ರೇಮ್ ಇಬ್ರು ಮಾತಾಡಿದ್ವಿ. ವೆರಿ ಹ್ಯಾಪಿ ದಟ್ ಈಸ್ ಕ್ಯಾನ್ಸರ್ ಫ್ರೀ. ತುಂಬಾ ಖುಷಿ ಆಗುತ್ತೆ. ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ವಿ ವರ್ ಆಲ್ ಶೂಟಿಂಗ್ ಫಾರ್ DKD. ಬಟ್ ಅಣ್ಣ ವಾಸ್ ಆಲ್ವೇಸ್ ವೆರಿ ನಾರ್ಮಲ್. ತುಂಬಾ ನಾರ್ಮಲ್ ಆಗಿರ್ತಿದ್ರು ಅವ್ರು ನಮ್ ಜೊತೆ. ಆಕ್ಚುಲಿ ವಿ ಶುಡ್ ಬಿ ಥ್ಯಾಂಕ್ಫುಲ್ ದಟ್ ಅವ್ರು ಈ ಸೀಸನ್ ಮಾಡಿದ್ರು ಅಂತ. ಹೊಸ ವರ್ಷಕ್ಕೆ ಇದಕ್ಕಿಂತ ಆಶಾದಾಯಕವಾದ ಸುದ್ದಿ ಇನ್ನೊಂದು ಸದ್ಯಕ್ಕಿಲ್ಲ. ಅವರು ಒಂದು ಆರೋಗ್ಯದ ಒಂದು ಪರಿಸ್ಥಿತಿ ಇತ್ತು, ಹೋಗಿದ್ದಾರೆ, ಗುಣಮುಖರಾಗಿದ್ದಾರೆ, ವಾಪಸ್ ಬರ್ತಿದ್ದಾರೆ. ಅದನ್ನಷ್ಟು ಮಾತ್ರ ನಾನು ಮನಸ್ಸಲ್ಲಿ ಇಟ್ಕೋತಾ ಇದ್ದೀನಿ ಸರ್. ಅವ್ರಿಗೆ ಎಷ್ಟು ರಿಲೀಫ್ ಆಗಿದೆ ಅದಕ್ಕಿಂತ 100 ಪಟ್ಟಷ್ಟು ನಮ್ಗೆಲ್ರಿಗೂ ರಿಲೀಫ್ ಆಗಿದೆ.
ಈ ಮೊದಲು ಸರ್ಜರಿ ಬಳಿಕ ಗೀತಾ ಶಿವರಾಜ್ ಕುಮಾರ್ ಹಾಗೂ ಮಧು ಬಂಗಾರಪ್ಪ ಕೂಡ ಮಾತನಾಡಿ ಶಿವಣ್ಣ ಆರೋಗ್ಯದ ಬಗ್ಗೆ ಮಾತನಾಡಿದ್ರು. ಶೀಘ್ರದಲ್ಲೇ ಶಿವಣ್ಣ ಮಾತನಾಡ್ತಾರೆ ಅಂತ ಭರವಸೆ ಕೂಡ ಕೊಟ್ಟಿದ್ರು. ಇದೀಗ ಸ್ವತಃ ಶಿವಣ್ಣನೇ ಕರುನಾಡಿಗೆ ಸಂದೇಶ ಕಳುಹಿಸಿದ್ದಾರೆ. ಈ ತಿಂಗಳಾಂತ್ಯಕ್ಕೆ ವಾಪಸ್ ಬರ್ತಾರೆ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18.